ನಾನು ಅದಕ್ಕೆ ಹೊರಗಡೆ ಏನೂ ತಿನ್ನಲಿಲ್ಲ. ನಂಗೆ ಗೊತ್ತು ನಮ್ಮ ಸುಬ್ಬಿ ಬಿಡಲ್ಲ. ನನ್ನ ತಮ್ಮ ಇವರು ನಮ್ಮ ಸುಬ್ಬಿ, ಇವ್ರು ನಮ್ಮ ಭಾವ. ನಮಸ್ಕಾರ, ನನ್ನ ಹೆಸರು ನಂದಿನಿ ಅಂತ ಹೇಳಿ. ನಾನು ಮಾಡ್ತಿರೋ 8 ಪ್ರಾಡಕ್ಟು, ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು, ಪ್ರತಿಯೊಂದು 8 ಪ್ರಾಡಕ್ಟು ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ. ನಿಮ್ಗೆಲ್ರಿಗೂ ಗೊತ್ತು, ತೊಗೊಳ್ತಾ ಇದ್ದೀರಾ. ಮತ್ತೆ ಅದೇ ಹೇಳೋದು ಬೇಡ ಯಾವ್ಯಾವ ಪ್ರಾಡಕ್ಟ್ ಅಂತ ಹೇಳಿ. ಯಾರಿಗಾದ್ರೂ ಬೇಕು ಅನ್ಸರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡ್ಬೋದು. ನಮಸ್ಕಾರ, ನಾನು ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬೆಳಗ್ಗೆನೇ ಎತ್ತಿದ್ದೀನಿ, 7:30 ಈಗ ರೆಡಿ ಆಗಿದ್ದೀನಿ. ಇಲ್ಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೋಡಿ, ನಾನು ಯೂಟ್ಯೂಬ್ ಬ್ಯಾಗು ತುಂಬ ಬಿಸಿಲಿದೆ. ಒಂದು ಬಾಟ್ಲ್ ನೀರು ಇಟ್ಕೊಂಡಿದ್ದೀನಿ, ಪವರ್ ಬ್ಯಾಂಕ್ ಇಟ್ಕೊಂಡಿದ್ದೀನಿ, ಒಂದು ಛತ್ರಿ ಇಟ್ಕೊಂಡಿದ್ದೀನಿ, ಒಂದು ಟೋಪಿ ಇಟ್ಕೊಂಡಿದ್ದೀನಿ, ಹಿಂಗೆಲ್ಲ ಇಟ್ಕೊಂಡಿದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಏನು, ಮತ್ತು ಈ ಸೀರೆ, ಹೊಸ ಸೀರೆ. ಈ ಸೀರೆ ಯಾರು ಕೊಟ್ಟರು, ಮೊನ್ನೆ ವೀಡಿಯೋದಾಗ ನೋಡಿರ್ಬೋದು. ಯಾಕೆ ಕೊಟ್ಟರು ಏನು ಅಂತ. ಮನೇಲೆ ಮ್ಯಾಚಿಂಗ್ ಬಳೆ ಇತ್ತು, ಮ್ಯಾಚಿಂಗ್ ಬಳೆ ಒಂದೆರಡು ಹಾಕ್ಕೊಂಡಿದ್ದೀನಿ. ನೆನ್ನೆ ಕೊಟ್ಟೆ, ಬ್ಲೌಸು ಹೊಲ್ಕೊಟ್ರು, ಚೆನ್ನಾಗೇ ಹೊಲ್ದಿದ್ದಾರೆ. ಸಾಕು, ನನಗೆ ಇಷ್ಟೇ. ನಾನೇನು ಜಾಸ್ತಿ ಡಿಸೈನ್ ಎಲ್ಲ ಇಡಲ್ಲ. ಇವಾಗ ಮೊದಲು ಇರಿಸ್ತಿದ್ದೆ, ಇವಾಗ ಡಿಸೈನ್ ಎಲ್ಲ ಏನೂ ಇಲ್ಲ. ಈ ಸೀರೆ ಕೊಟ್ಟಿರೋದು ವನಜ ಅಂತ ನನ್ನ ಸಬ್ಸ್ಕ್ರೈಬರು, ಅವರಮ್ಮ ವಸಂತ ಅಂತ ಹೇಳಿ. ವಸಂತಕ್ಕ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ಲು ಫೋಟೋ ಹಾಕಿರ್ತೀನಿ ನೋಡಿ ವಸಂತಕ್ಕ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ವಸಂತಕ್ಕ. ಈಗ ಮುಂದೆ ಎಲ್ಲಿ ಹೋಗ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ. ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಇವಾಗ ಆ ದೇವಸ್ಥಾನಕ್ಕೆ ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ಹೋಗೋಣ. ನೋಡಿ, 8 ಗಂಟೆಗೆ ತುಂಬ ಬಿಸಿಲು. ಸ್ಯಾಟ್ಲೈಟಿಗೆ ಬಂದೆ. ಬಸ್ಸೇನು ತುಂಬ ಇರುತ್ತೆ, ಖಾಲಿ ಇರೋದು ನೋಡಿ ಹತ್ತಬೇಕು ಅಷ್ಟೇ. ಬಸ್ ಎಲ್ಲ ಫುಲ್ಲಾಗೋಗಿ ಲಾಸ್ಟ್ ಸೀಟು. ರೋಡೆಲ್ಲ ಚೆನ್ನಾಗಿದೆ, ಹಾಗಾಗಿ ತೊಂದರೆ ಇಲ್ಲ ಅಂತ ಕೂತ್ಕೊಂಡು. ಇಲ್ಲ ಇನ್ನೊಂದು ಬಸ್ ಫುಲ್ ಆಗೋವರೆಗೂ ಕಾಯಬೇಕು, ಅದಕ್ಕೋಸ್ಕರ. ಫುಲ್ಲು ರಶ್ ಇದೆ ಅಂತೆ ಮೈಸೂರು. ನಮ್ಮ ಅಣ್ಣ ಈಗ ಫೋನ್ ಮಾಡಿ ಹೇಳ್ತಿದ್ದ, ಬೆಂಗಳೂರಲ್ಲಿ ಇಲ್ಲಿರೋರೆಲ್ಲ ಮೈಸೂರಿಗೆ ಹೋಗ್ತಾ ಇದ್ದಾರಮ್ಮ, ಎಲ್ಲೂ ಜಾಗ ಇಲ್ವಂತೆ, ಎಲ್ಲ ಕಡೆನೂ ಫುಲ್ ರಶ್ ಅಂತೆ ಅಂತ. ಎಂತೆಂಥ ಕಾರ್ಗಳು ಬೇಕು ನೋಡಿ, ಫುಲ್ಲು ಕಾರು. ಮೈಸೂರು ಟ್ರಾಫಿಕ್ಕು, ಬಿಸಿಲು, ಟ್ರಾಫಿಕ್ಕು. ನೋಡಿ ಎಷ್ಟು ಕಾರ್ಗಳು ನೋಡ್ಬೋದಲ್ವಾ. ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು, ನಿಮ್ಮೂರೇ ನಮ್ಮೂರು, ನೀವೀಗ ನಮ್ಮೂರು ಎಲ್ಲಿಂದ ಬಂದಿಳಿತಾ. ಇದೇನು ಹಿಡಿತೀನಿ, ಎಲ್ಲೆಲ್ಲೋ ಪ್ಲ್ಯಾನ್ ಮಾಡಿ ಎಲ್ಲೆಲ್ಲೋ ಬಂದು ಎಲ್ಲೆಲ್ಲೋ ಏನೇನೋ ಆಯಿತು. ನಂಜನಗೂಡು ಬಸ್ ರೆಡಿ ಇದೆ, 11:45. ನೋಡಿ ಎಷ್ಟು ಬಿಸಿಲು. ಖಾಲಿ ಇದೆ, ಫುಲ್ ಆಗಬೇಕು. ಎಲ್ಲೋ ಹತ್ತಿ ಎಲ್ಲೋ ಇಳಿತು. ಮೈಸೂರು ಬಸ್ ಇಳಿತಾ ಇದ್ದಂಗೆ ನಂಜನಗೂಡು ದೇವಸ್ಥಾನಕ್ಕೆ ಬಸ್ ಸಿಕ್ತು. ಹೊರಟಿದ್ದೀನಿ. ತುಂಬ ರಶ್ ಇದೆ, ತುಂಬ ಬಿಸಿಲು ನೋಡಿ.
ಉರಿ ಉರಿ ಬಿಸಿಲು ಆ ಥರ ಇದೆ. 12 ಗಂಟೆಗೆ ಬಸ್ ಹತ್ತಿದ್ದೀನಿ. ಮೋಸ್ಟ್ಲಿ 1 ಅವರ್ ಜರ್ನಿ ಇರ್ಬೋದು ನೋಡಿ. ನನಗೆ ರೈಟ್ ಸೈಡಲ್ಲಿ ಅರಮನೆ ಸಿಗುತ್ತೆ. ಎಷ್ಟು ರಶ್ ಇದೆ ನೋಡಿ. ಚಾಮುಂಡಿ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಅಲ್ಲಿ ಮೇಲೆ ಚಾಮುಂಡಿ ಬೆಟ್ಟದ್ದು ರೋಡು ಹೇಗೆ ಕಾಣುತ್ತೆ. ಇದೆಲ್ಲ ಗಮನ ಇಟ್ಟು ನೋಡಬೇಕು. ನಾನು ಎಷ್ಟು ನೀಟಾಗಿ ವಿಡಿಯೋ ಮಾಡ್ತೀನಲ್ಲ. ಇದು ಎಕ್ಸಿಬಿಷನ್ನು. ರೈಟ್ ಸೈಡಲ್ಲಿ ಪ್ಯಾಲೇಸ್ ಇರೋದು. ನೋಡಿ ಕಾರೆಲ್ಲ ಮೇಲೆ ಹೋಗ್ತಾ ಇದೆ ಅಲ್ಲಿ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬಂಡಿಪಾಳ್ಯ, ಮೈಸೂರು. ಇಲ್ಲೊಂದೆಷ್ಟು ದೊಡ್ಡ ಮರ ಕಡ್ದಾಕಿದ್ದಾರೆ. ಅದೇ ಇದ್ದಿದ್ರೆ ಎಷ್ಟು ನೆರಳಾಗಿರೋದು ನೋಡಿ. ಇವಾಗ ತಿರ್ಗಾ ಉರಿ ಬಿಸಿಲು ಉರಿ ಬಿಸಿಲು ಉರಿ ಬಿಸಿಲು ಅಂತಾರೆ. ರೋಡಲ್ಲಿ ಇರೋದೆಲ್ಲ ಮರ ಕಡ್ಕೊಂಡು ಬರ್ತಾರೆ. ಆಮೇಲೆ ಅಯ್ಯೋ ನೆರಳಿಲ್ಲ ಬಿಸಿಲು ಅಂತಾರೆ. ಎಂತೆಂಥ ಜನ ಇರ್ತಾರೆ ನೋಡಿ. ಎಷ್ಟು ದೊಡ್ಡ ಮರ ನೋಡಿದ ತಕ್ಷಣ ಒಂಥರ ಬೇಜಾರಾಯಿತು. ಹಚ್ಚ ಹಸಿರು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಖುಷಿ ಆಗುತ್ತೆ. ಹೇಳಿಲ್ಲ ಎಲ್ಲೋ ಹೋಗ್ತೀನಿ ಎಲ್ಲೋ ಬರ್ತೀನಿ ಅಂತ ಹೇಳಿದೆ. ಬಂದಲ್ಲ ನಿನ್ನ ನಂಬರ್ ಇತ್ತಲ್ಲ, ಅದಕ್ಕೆ ಸುಮ್ಮನೆ ಹಂಗೆ ಫೋನ್ ಮಾಡಿದೆ. ಖಾಲಿ ಇದೆ ಟ್ರೈನು. ಎಲ್ಲ ಬಸ್ಸು ಕಾರು ಅಂತ ಇರಬೇಕಾದ್ರೆ ನೋಡಿ ಟ್ರೈನ್ ಫುಲ್ಲು ಖಾಲಿ. ಇದು ನಂಜನಗೂಡು ಬಸ್ ಸ್ಟ್ಯಾಂಡು. ಈ ಬಸ್ಸು ದೇವಸ್ಥಾನದ ಹತ್ರನೇ ಬಿಡ್ತಾರೆ. ಹಾಗಾಗಿ ಬಸ್ಸಲ್ಲೇ ಇದ್ದೀನಿ. ಇಲ್ದಿರ ಇಲ್ಲಿ ಇಳ್ಕೊಂಡು ಆಟೋದಲ್ಲಿ ಹೋಗಬೇಕು. 3/4 ಅವರ್ ಆಯಿತು. 12 ಗಂಟೆಗೆ ಹೊರಟಿದ್ದು. ಒಂದು 35-40 ನಿಮಿಷ ಬೇಕು ಮೈಸೂರಿಂದ ನಂಜನಗೂಡಿಗೆ. ಎಲ್ಲಿಗೆ ಬಂದಿದ್ದೀನಿ ನೋಡಿ. ನಂಜನಗೂಡು ಶ್ರೀಕಂಠೇಶ್ವರ ಸನ್ನಿಧಾನಕ್ಕೆ ಬಂದಿದ್ದೀನಿ. ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ. ಇವತ್ತು ನಂದು ಹುಟ್ಟಿದ ಹಬ್ಬ. ಹಾಗಾಗಿ ದೇವ್ರ ಹತ್ರ ಒಂದು ನಮಸ್ಕಾರ ಮಾಡ್ಕೊಂಡು ಹೋಗೋಣ, ಬೇರೆ ಏನೂ ಆಚರಿಸೋದು ಬೇಡ ಅಂತ ಹೇಳಿ ಬಂದಿದ್ದೀನಿ. 12:45 ಈಗ. ಹೋಗೋಣ ಬನ್ನಿ. ತುಂಬ ಅಂದರೆ ತುಂಬ ಬಿಸಿಲು. ಛತ್ರಿನೂ ತೊಗೊಂಡು ಬಂದಿದ್ದೀನಿ, ಟೋಪಿನೂ ತೊಗೊಂಡು ಬಂದಿದ್ದೀನಿ. ನನಗಿಲ್ಲೊಬ್ಬರು ಇಲ್ಲಿ ದೇವಸ್ಥಾನಕ್ಕೆ ಏನಕ್ಕೆ ಬಂದಿದ್ದೀನಿ ಅಂದರೆ, ದೇವಸ್ಥಾನಕ್ಕಿಂತ ನನಗೆ ತುಂಬ 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 ಬೇಕಾದರು ಒಬ್ಬರಿದ್ದಾರೆ. ಅವರು ಇದ್ದಾರಾ ಇಲ್ವಾ ಗೊತ್ತಿಲ್ಲ. ನಾನು ಅವ್ರಿಗೆ ಫೋನ್ ಮಾಡಲಿಲ್ಲ. ನಾನು ಅವ್ರನ್ನ ಸುಬ್ಬಿ ಅಂತ ಕರಿತೀನಿ. ಅವ್ರಿಗೆ ತುಂಬ ವರ್ಷ ಆಗಿದೆ ಅವ್ರಿಗೆ. ನಾನು ಸುಬ್ಬಿ ಅಂತ ಕರೆದ್ರೆ ಅವ್ರಿಗೇನೋ ಖುಷಿ. ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅವ್ರದ್ದೊಂದು ಆಶೀರ್ವಾದ ತೊಗೊಳ್ಳೋಣ ಅಂತ. ತುಂಬ ತಿಂಗಳಾಯ್ತು ಅವ್ರನ್ನ ನೋಡಿ ನಾನು. ಅವ್ರದ್ದು ಇಲ್ಲೇ ನಂಜನಗೂಡಲ್ಲೇ ಮನೆ ಅವ್ರದ್ದು. ಹಾಗಾಗಿ ನಮ್ಮ ಸುಬ್ಬಿದ್ದು ಒಂದು ಆಶೀರ್ವಾದ ತಗೊಳ್ಳೋಣ ಅಂತ ಅಂದ್ಕೊಂಡು ಬೆಳಗ್ಗೆನೇ ಬಂದೆ.
ಪ್ರತಿಯೊಂದು ವಿಡಿಯೋ ಹಾಕಿರ್ತೀನಿ ನೋಡಿ. ಎಷ್ಟು ಗಂಟೆಗೆ ಹೊರಟೆ, ಎಷ್ಟು ಗಂಟೆಗೆ ಬಂದೆ. ಬಿಲ್ಪತ್ರೆ ಮರ ಆಯಿತು, ಎಷ್ಟೊಂದು ಕಾಯಿ ಬಿಟ್ಟಿದೆ ನೋಡಿ. ನಮ್ಮ ಸುಬ್ಬಮ್ಮ ಅಂತ ಹೆಸರು. ಅವರು ವೀಡಿಯೋಗೆಲ್ಲ ಮುಖ ತೋರಿಸಲ್ಲ. 92 ಇಸ್ವಿಯಿಂದ ಪರಿಚಯ ನಮ್ಮ ಸುಬ್ಬಮ್ಮ. ನಾನು ಅವರ ಆಶೀರ್ವಾದ ತಗೊಳ್ಳೋದಕ್ಕೋಸ್ಕರನೇ ನಾನು ನಂಜನಗೂಡಿಗೆ ಬಂದಿರೋದು. ಮೈಸೂರಿಂದ ಮುಕ್ಕಾಲ್ ಜರ್ನಿ ಆಗುತ್ತೆ. ಬಸ್ ಟಿಕೆಟ್ ಎಲ್ಲ ಎಷ್ಟು ಏನು ಅಂತ ಗೊತ್ತಿಲ್ಲ, ಯಾಕಂದರೆ ನಮಗೆ ಫ್ರೀ ಇತ್ತಲ್ವ, ಫ್ರೀ ಬಂದಿರೋದು. ಇಲ್ಲೇನಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡೆ. ಇನ್ನು ನಮ್ಮ ಸುಬ್ಬಿ ಗಲಾಟೆ ಮಾಡ್ತಾರೆ, ಏನಾದರೂ ಮಾಡಿದರೆ ಊಟ ಮಾಡು ಅಂತ. ಅದಕ್ಕೋಸ್ಕರ ಅಲ್ಲಿ ನೋಡಿಕೊಂಡು, ಇದು ದಾಸೋಹ ಭವನ, ಅಲ್ಲೂ ಊಟ ಇರುತ್ತೆ. ಫಸ್ಟು ದೇವ್ರ ದರ್ಶನ ಮಾಡಿಕೊಂಡು ನಮ್ಮ ಸುಬ್ಬಿನ ನೋಡಿಕೊಂಡು ಬರೋಣ, ಆಮೇಲೆ ಊಟದ್ದು ಮುಂದೆ ನೋಡ್ಕೊಳ್ಳೋಣ ಅಂಥೇಳಿ ಹೋಗ್ತಾ ಇದ್ದೀನಿ. ತುಂಬ ನಂದು ನಂದಿನಿ ಕನ್ನಡ ವ್ಲಾಗ್ಸ್ ಅಂತ ಇದೆ, ಅಲ್ಲಿ ನೋಡ್ಬೋದು. ಇಡೀ ರಾತ್ರಿ ಎಲ್ಲ ನಾವು ಇಲ್ಲಿ ಕಳೆದಿದ್ದೀವಿ. ಅಜ್ಜಿ ಮನೆಗೆ ಬಂದಿದ್ವು, ನಾನು, ಸುನೀತಾ, ಆಶಾ, ಗೀತಾ ಅಂತ. ಇವತ್ತು ಆಶಂದು ಹುಟ್ಟುಹಬ್ಬ. ಆಶಾ ಹುಟ್ಟುಹಬ್ಬದ ಶುಭಾಶಯಗಳು. ಇಲ್ಲೆಲ್ಲ ಕೂತಿದ್ವು ರಾತ್ರಿ 12 ಗಂಟೆ 1 ಗಂಟೆವರೆಗೂ. ಬೆಳಗ್ಗೆ ಆಮೇಲೆ 4 ಗಂಟೆಗೆ ಎದ್ದು ಕಾಫಿ ಕುಡಿಯೋಕ್ಕಂತ. ನನಗೆ ಕಾಫಿ ಟೀ ಅಭ್ಯಾಸ ಇಲ್ಲ. ನಮ್ಮ ಮಂಜೇಶ್ ಇದ್ದಾರೆ, ನನ್ನ ಗೀತಾ ಅಂತ ಇದ್ದಾಳೆ ನನ್ನ ತಂಗಿ, ಅವ್ರ ಗಂಡನಿಗೆ ತುಂಬ ಕಾಫಿ ಅಭ್ಯಾಸ. ಹಾಗಾಗಿ ಬೆಳಗ್ಗೆನೇ ಬೇಕು ಅಂತ 5 ಗಂಟೆಗೆಲ್ಲ ಹೋಗಿ ಹುಡ್ಕಾಡ್ತಿದ್ವು. ತುಂಬ ಬಿಸಿಲು, ಚುರು 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 ಅಂತಿದೆ. ನಮ್ಮ ಸುಬ್ಬಿ ವೀಡಿಯೋಗೆ ಮುಖ ತೋರಿಸಲ್ಲ, ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ನಮ್ಮ ಸುಬ್ಬಿನ ತೋರಿಸೋದಕ್ಕೆ. ಗಮ್ಮಂತಿದೆ ಸಾಂಬ್ರಾಣಿದು. ಇವತ್ತು ಗೋರ್ಮೆಂಟ್ ರಜೆಲ್ಲ ಏನಾಗಿದೆಯಲ್ವ, ಅದಕ್ಕೆ ರಶ್ ಇದೆ. ಅಲ್ಲಿ ಪರಶುರಾಮನ ದೇವಸ್ಥಾನ ಇದೆ, ಪರಶುರಾಮನಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಂಜನಗೂಡಿಗೆ ಬರಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾನು ನನ್ನ ತಮ್ಮನ ಕರ್ಕೊಂಡು ಹೋಗೋಣ. ನನ್ನ ತಮ್ಮ ಇರ್ತಾನೆ, ಇಲ್ಲೇ ಇದ್ದಾನೆ ನನ್ನ ತಮ್ಮ. ಮಂಚು ನನ್ನ ತಮ್ಮ ಬಂದ. ಇವು ನನ್ನ ತಮ್ಮ ಇದ್ದ. ಬೇಗ ಸ್ಲಿಪ್ಪರ್ ಬಿಟ್ಟು ಬನ್ನಿ ಅಕ್ಕ, ಒಳಗೋಗ್ಬಿಟ್ಟು ಬಂದ್ಬಿಡಿ ಅಂದ. ಒಳಗೋಗಿ ಬಂದ್ಬಿಡ್ತೀನಿ. ಅವನು ದೇವಸ್ಥಾನದಲ್ಲಿದ್ದಾನೆ. ಬಿಸಿಲು. ನಾನು ಶೂ ಹಾಕ್ಕೊಂಡು ಬಂದೆ, ಕಾಲೆಲ್ಲ ಟ್ಯಾನ್ ಆಗುತ್ತೆ ಅಂತ ಹೇಳಿ. ದೇವಸ್ಥಾನದ ಹತ್ರನೇ ಇಲ್ಲಿ ಚಪ್ಪಲಿ ಶೂ ಬಿಡೋ ಜಾಗ ಇದೆ. ಈ ಕಡೆಯಿಂದನೇ ಹೋಗಿ ಅಕ್ಕ ಅಂಥೇಳಿ ಕಳಿಸ್ಕೊಟ್ಟ ನೋಡಿ. ಅಷ್ಟೇ, ಇಲ್ಲಿವರೆಗೂ ವೀಡಿಯೋ ಮಾಡ್ಬೋದು, ಆಮೇಲೆ ವೀಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ.
ತುಲಾಭಾರ ಮಾಡಿಸ್ತಾ ಇದ್ದಾರೆ. ಸೂರ್ಯಾಸ್ತದ ನಂತರ ತುಲಾಭಾರ ಮಾಡುವುದಿಲ್ಲ. ಬೆಲ್ಲ, ಅಕ್ಕಿ, ಉಪ್ಪು ಈ ಮೂರಿಂದ ತುಲಾಭಾರ ಮಾಡ್ತಾರೆ. ನೆಲದ ಮೇಲೆ ಕಾಲಿಟ್ಟರೆ ಸುಡುತ್ತೆ. ಕಾಲು ಸುಡಬಾರ್ದು ಅಂತ ನೀರು ಹಾಕಿದ್ದಾರೆ. ಯಾರ ಕೈಲಾದರೂ ಫೋಟೋ ತೆಗೆಸ್ಕೊಬೇಕಲ್ಲ. ಈ ಥರ ನೀರು ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ತಣ್ಣಗಾಗತ್ತೆ, ತಣ್ಣಗಿದೆ. ನೋಡಿ, ಇವ್ರು ಬಂದು ಬೆಣ್ಣೆ ಕೃಷ್ಣ ವ್ಲಾಗ್ ಅವರಲ್ಲಿ ಬಂದರು. ಇರಿ ವಿಡಿಯೋ ಮಾಡ್ತೀನಿ. ನಿಮ್ಮ ಹೆಸರು ಗೊತ್ತಾಗಲಿ? ಸುಧಾ ಅಂತ. ಸುಧಾನ ಎಲ್ಲಿರೋದು? ಬೆಂಗಳೂರು. ದೇವಸ್ಥಾನ ನಾನು ವಿಡಿಯೋ ನೋಡ್ತಾ ಇದ್ದೀನಿ. ಚೆನ್ನಾಗಿದೆ. ತಕ್ಷಣ ಬಂದು ಕೇಳಿದ್ರು ನಂಗೆ ಖುಷಿ ಆದರೆ ಖುಷಿ. ಒಬ್ಬರೇ ಬಂದಿರೋದು? ಇಲ್ಲ, ಫ್ಯಾಮಿಲಿ ಎಲ್ಲಿರೋದು? ಬೆಂಗಳೂರಲ್ಲಿ. ನಮ್ಮದು ನೆಲಮಂಗಲ. ಹೇಗೆ ಬರ್ತಾ ಇದೆ? ಚೆನ್ನಾಗಿದೆ. ಸ್ವಲ್ಪ ನ್ಯಾಚುರಲ್ ಆಗಿ ಹೇಳ್ತಾರೆ, ಏನು ಆ ಥರ ಏನಿಲ್ಲ, ಹೇಗಿದೆಯೋ ಹಾಗೆ ಹೇಳ್ತಾರೆ. ನಿಮ್ಗೆ ಇಷ್ಟ ಬಂದರೆ ಮಾಡಿ, ಇಲ್ಲ ಅಂದರೆ ಅಷ್ಟೇ. ಅವರು ಸುಧಾ ಅಂತ ಬಂದು ಮಾತಾಡ್ಸೋರು ಅವ್ರ ಹಸ್ಬೆಂಡ್ ಅದಕ್ಕೆ ನೋಡಿ. ಹಿಂಗೆ ಬಂದು ಮಾತಾಡ್ಸಿದ್ರೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸುಧಾ. ನೋಡಿ, ವಿಡಿಯೋ ತುಂಬ ದೊಡ್ಡದಾಗೋಗುತ್ತೆ, ನೋಡೋಕ್ಕೂ ನಿಮಗೂ ಇಂಟ್ರೆಸ್ಟ್ ಬರಲ್ಲ. ಹಾಗಾಗಿ ಸ್ಕಿಪ್ ಮಾಡ್ಕೊಂಡು ಹೋಗ್ತೀರಾ. ನೆಕ್ಸ್ಟು ಭಾಗನ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ನಾನು ಕೆಂಪು ಮತ್ತು ಹಳದಿ ದಾರನ ಯಾಕೆ ಕಟ್ಟಿಸ್ಕೊಂಡೆ, ಅದರಿಂದ ಏನು ಉಪಯೋಗ ಏನು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಈ ಥರ ದಾರ ಕಟ್ಟಿಸ್ಕೊಳ್ಳಿ. ಯಾಕೆ ಏನಂತ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನಮ್ಮ ಸುಬ್ಬಿ, ನಮ್ಮ ಭಾವನ ಎಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.